ಅತ್ತೆ ಏನು ಗೊತ್ತಾ, ಗೌತಮಣ್ಣ ಆಫೀಸಿಗೆ ಲೀವ್ ಹಾಕಿ ಅದಕ್ಕೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನಂತೆ. ಏನು ಅಳಿಯಂದ್ರು ಆಫೀಸಿಗೆ ಲೀವ್ ಹಾಕಿದಾರ? ಎಂಥ ಆಶ್ಚರ್ಯ! ಏನೇ ಕಾರಣ ಬಂದರೂ ಅವ್ರು ಆಫೀಸ್ಗೆ ಹೋಗದೆ ಇರಲ್ವಲ್ಲ? ನನಗೂ ಅದೇ ಸರ್ಪ್ರೈಸ್ ಆಯಿತು. ಯಾಕೆ ಅಂತ ಕೇಳಿದ್ರೆ ನಾನು ಭೂಮಿಕಾ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಿದೆ ಅಂತ ಹೇಳಿದ್ನಂತೆ. ಪಾರ್ಥ ಹೇಳ್ತಿದ್ದ. ಅದು ಅದು ನಮ್ಮ ಅಳಿಯಂದ್ರು ಅಂದರೆ ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಎಷ್ಟೇ ಮೀಟಿಂಗ್ಗಳಿರಲಿ, ಏನೇ ಇರಲಿ, ಎಲ್ಲವನ್ನು ಬಿಟ್ಟು ಫ್ಯಾಮಿಲಿ ಟೈಮ್ ಅಂತ ಕೊಡ್ತಾರಲ್ಲ, ಅದು ನಮ್ಮ ಅಳಿಯಂದ್ರು ದೊಡ್ಡ ಗುಣ ಅಂದರೆ. ನಿಜ ಅತ್ತೆ, ಅಣ್ಣಂಗಂತೂ ಅದಕ್ಕೆ ಅಂದರೆ ಪಂಚ ಪ್ರಾಣ. ಹೌದು ಕಂದ, ಗಂಡ ಹೆಂಡತಿ ಅಂದರೆ ಹಾಗೇ ಇರಬೇಕು. ಎಲ್ರಿಗೂ ದುಡ್ಡು, ಕೆಲಸ ಎಲ್ಲವೂ ಇಂಪಾರ್ಟೆಂಟೇ, ನಿಜ, ಎಲ್ಲವೂ ಬೇಕು. ಆದರೆ ಜೊತೆಗೆ ಫ್ಯಾಮಿಲಿ ಜೊತೆ ಟೈಮೂ ಕಳಿಬೇಕು. ಯಾಕಂದರೆ ಕಳೆದೋಗಿರೋ ಸಮಯ ಯಾವತ್ತೂ ವಾಪಸ್ ಬರೋದಿಲ್ಲ. ಅಷ್ಟೇ ಅಲ್ಲ ಅತ್ತೆ, ಇಬ್ಬರೇ ಟ್ರಿಪ್ಗೆ ಹೋಗೋ ಪ್ಲ್ಯಾನು ಮಾಡಿದಾರಂತೆ. ಹೌದಾ? ಆಹಾ, ಏನು ಭಾರಿ ಇದ್ದಾರೆ ನೋಡು. ಎಷ್ಟು ಸಲ ಫೋನ್ ಮಾಡಿದ್ದೀನಿ, ಒಂದು ಸಲಿನೂ ತುಟುಕ್ ಪಿಟಿಕ್ ಅಂದಿದ್ದಾಳ ಅವಳು. ಹಾಂ, ಅದಕ್ಕೆ ಇರಬೇಕು ಅಳಿಯಂದ್ರ ರಜಾ ಹಾಕಿರೋದು. ಇಬ್ಬರೇ ಜಾಲಿಯಾಗಿ ಓಡಾಡಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ. ಕರೆಕ್ಟಾಗಿದ್ದಾರೆ ಕಣೆ ಒಬ್ರಿಗೊಬ್ರು ಇಬ್ಬರು. ಅವರಿಬ್ರಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಬುಕ್ಕಿಂಗ್ ಎಲ್ಲ ಕನ್ಫರ್ಮ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿರ್ಬೇಕು. ಅಟ್ಲೀಸ್ಟ್ ಹೋಗಿ ಬಂದಮೇಲೆ ಹೇಳಲಿಲ್ವಲ್ಲ, ಅದು ನಮ್ಮ ಪುಣ್ಯ. ನಿಜ ಹೇಳಬೇಕು ಅಂದರೆ ಅವರಿಬ್ಬರು ಲೈಫಲ್ಲಿ ಅವ್ರ ಖುಷಿಗಿಂತ ಕಷ್ಟಗಳನ್ನೇ ಜಾಸ್ತಿ ನೋಡಿದ್ದಾರೆ. ತುಂಬ ಪರೀಕ್ಷೆಗಳನ್ನ ಎದುರಿಸಿದ್ದಾರೆ. ಈಗ ದೇವರು ಸ್ವಲ್ಪ ನಗೋ ಅವಕಾಶ ಕೊಟ್ಟಿದ್ರೆ ಅದನ್ನು ಅವರಿಬ್ಬರು ಫುಲ್ಲಾಗಿ ಎಂಜಾಯ್ ಮಾಡಬೇಕು. ಇದನ್ನೆಲ್ಲ ಪೂರ್ತಿ ಅನುಭವಿಸ್ಬೇಕು ಅವರು. ನನಗಂತೂ ವಿಷಯ ಕೇಳಿ ತುಂಬಾ ಖುಷಿ ಆಯಿತು ಕಣೆ. ಹೌದತ್ತೆ, ಅದಕ್ಕೆ ಮುಖದಲ್ಲೂ ಅಷ್ಟೇ ಮೊದಲಿಗಿಂತ ಈಗ ನೆಮ್ಮದಿ ಕಾಣಿಸ್ತಾ ಇದೆ. ಹೌದು ಕಂದ, ಅವರಿಬ್ಬರು ಯಾವಾಗಲೂ ಹೀಗೆ ನೆಮ್ಮದಿಯಾಗಿರಬೇಕು. ಅವರಿಬ್ಬರಿಗೆ ಯಾರ ಕಣ್ಣು ಬೀಳಬಾರ್ದು. ಭಗವಂತ ಆ ಜೋಡಿನ ಕಾಪಾಡಿಕೊಡು ಭಗವಂತ, ಪ್ಲೀಸ್. ಜೈ ಜೈ ಓ, ಏನಿದು ಸ್ವೀಟು, ಮುಖದಲ್ಲಿ ಇಷ್ಟೊಂದು ನಗು, ಖುಷಿ ಎಲ್ಲ ಅಲ್ಲ? ನೀನು ನೋಡ್ತಾ ಇದ್ರೆ ಏನೋ ದೊಡ್ಡ ನ್ಯೂಸು, ಗುಡ್ ನ್ಯೂಸ್ ತಂದಿರೋ ಆಗಿದೆ. ಗುಡ್ ನ್ಯೂಸ್ ಅಲ್ಲ, ಸೂಪರ್ ನ್ಯೂಸ್. ನಮ್ಮ ಪಾಲಿಗೆ ಇದು ಜಾಕ್ಪಾಟ್. ಏನ್ ಮಾ ಅಂತ ಸೂಪರ್ ನ್ಯೂಸ್? ಅಲ್ಲ, ಓ ಮಾರಿ ಗೌತಮ್ ಏನಾದ್ರು ನನ್ನ ಮನೆ ಕರೆದ್ನ? ಇಲ್ಲ ಕಣ, ಆ ದಿನ ಇನ್ನೂ ಬಂದಿಲ್ಲ. ಆದರೆ ಆ ದಿನ ಇನ್ನೂ ದೂರ ಇಲ್ಲ ಅನ್ನೋದು ನನಗಿವತ್ತು ಭರವಸೆ ಸಿಕ್ಕಿದೆ. ಆಲ್ಮೋಸ್ಟ್ ನಿನ್ನ ರೂಟ್ ಕ್ಲಿಯರ್ ಆಗಿದೆ. ಮಾಮ್ ಅದೇನಂತ ಹೇಳು. ಇಷ್ಟು ದಿನ ಆ ಭೂಮಿಕಾನ ನಮ್ಮ ಲೈಫಿಂದ ದೂರ ಮಾಡೋದಕ್ಕೆ ನಾವೇನೆಲ್ಲ ಮಾಡಿದ್ವಿ, ಆದರೆ ಅದು ಯಾವುದೂ ವರ್ಕ್ ಆಗಿಲ್ಲ. ಅದು ಈಗ ನಾವು ಏನು ಮಾಡಬೇಕಾಗಿಲ್ಲ. ಅವಳೇ ನಮ್ಮ ಲೈಫಿಂದ ದೂರ ಹೋಗ್ತಿದ್ದಾಳೆ. ಹೇಗೆ ಮಾಮ್? ಕೆಲವೊಮ್ಮೆ ನಾವು ಮಾಡೋಕ್ಕಾಗದೇ ಇರೋದನ್ನ ಆ ದೇವ್ರು ಮಾಡ್ತಾನೆ. ದೇವ್ರು ಮಾಡ್ತಾನೋ ಮನುಷ್ಯ ಮಾಡ್ತಾನೋ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬಿಡ. ಅದೇನಂತ ಬೇಗ ವಿಷಯಕ್ಕೆ ಬಾ. ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಏನ್ ಹೇಳ್ತಾ ಇದೆಯಮ್ಮ? ನಿಜಾನಾ? ಹೌದು ಜೈ. ಭೂಮಿಕಾ ಮತ್ತು ಮಲ್ಲಿ ಮಾತಾಡೋದು ನಾನೇ ಕಿವಿಯಾರೆ ಕೇಳಿಸ್ಕೊಂಡೆ. ಆಮೇಲೆ ಅವಳು ರೂಮ್ಗೆ ಹೋಗಿ ರಿಪೋರ್ಟ್ಸ್ನ ಚೆಕ್ ಮಾಡಿದೆ. ಅಷ್ಟೇ ಅಲ್ಲ, ಆ ರಿಪೋರ್ಟ್ಸ್ನ ನನಗೆ ಗೊತ್ತಿರೋ ಒಬ್ಬ ಡಾಕ್ಟರ್ಗೂ ತೋರಿಸಿದೆ. ಅವ್ರು ಅದನ್ನು ನೋಡಿ ಅವಳು ಬದುಕೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿದ್ರು. ಮೈ ಗಾಡ್ ಮಾಮ್, ಬೆಳಗ್ಗೆ ದೇವ್ರ ತರ ಬಂದು ಎಂತ ಸುದ್ದಿ ಕೊಟ್ಟೆ ಮಾಮ್ ನೀನು. ದಿಸ್ ಇಸ್ ಜಾಕ್ಪಾಟ್, ದಿಸ್ ಇಸ್ ಬ್ಲಡಿ ಜಾಕ್ಪಾಟ್ ಮಾಮ್. ಲಿಟ್ರಲಿ 100 ಕೋಟಿ ಲಾಟ್ರಿ ಹೊಡೆದಿದ್ರು ನನಗೆ ಈ ಮಟ್ಟಕ್ಕೆ ಯಾವತ್ತೂ ಖುಷಿ ಆಗ್ತಾ ಇರಲಿಲ್ಲ ಮಾಮ್, ಖಂಡಿತ ಆಗ್ತಾ ಇರಲಿಲ್ಲ ಮಾಮ್. ಇದೊಂಥರ ನಮ್ಮ ಪಾಲ್ಗೆ ಸುದ್ದಿನ ಮಾಮ್. ನಮ್ಮ ಲೈಫಲ್ಲಿ ಇದಕ್ಕಿಂತ ದೊಡ್ಡ ನ್ಯೂಸು ಮತ್ತೊಂದು ಬರೋದಕ್ಕೆ ಸಾಧ್ಯನೇ ಇಲ್ಲ ಮಾಮ್. ಚಿಕ್ಕದಾಗಿತ್ತು ಮಾಮ್ ನಮ್ಮ ದಾರಿ,
ಈಗ ಅದು ಹೆದ್ದಾರಿಯಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಅವಳೊಬ್ಳು ಬ್ಲಡಿ ಭೂಮಿಕಾ ಹೋದ್ಲು ಅಂತಂದ್ರೆ ನಮಗೆ ಇಷ್ಟ ಬಂದಾಗ ಆಟ ಆಡ್ಬೋದು ನಾವು. ಇಷ್ಟು ದಿನ ನಮ್ಮ ಜೀವನದಲ್ಲಿ ಅವಳು ಮುಳ್ಳಾಗಿದ್ಲು. ಅವಳನ್ನ ಇಳಿಸೋದಕ್ಕೆ ನಾವೇನೆಲ್ಲ ಮಾಡಿದ್ವಿ. ಆದರೆ ಈಗ ಆ ವಿಧಿನೇ ನಮ್ಮ ಪರ ನಿಂತಿದೆ. ಇದಕ್ಕೆ ಜಾಕ್ಪಾಟ್ ಅನ್ನೋದು. ಭೂಮಿಕಾ ಹೊಡೋಣ. ಏನಾಯ್ತು? ಏನೋ ಗೊತ್ತಿಲ್ಲ, ಒಂಥರ ಗಾಬರಿ ಆಗ್ತದೆ. ಧೈರ್ಯ ತಂದ್ಕೋಬೇಕು ಅಂತ ಅನ್ಕೋತಿದ್ದೀನಿ, ಆದ್ರೆ ಎಲ್ಲೋ ಮನ್ಸಲ್ಲಿ ಭಯ ಆಗ್ತದೆ. ಭಯನಾ? ಯಾಕೆ ಭಯ? ನಾನು ಮೊದಲೇ ಹೇಳಿದ್ನಲ್ಲ, ನಮಗಿರೋ ದೊಡ್ಡ ಶಕ್ತಿ ಅಂದರೆ ನಮ್ಮ ಧೈರ್ಯ. ನಾವು ಧೈರ್ಯವಾಗಿದ್ದರೆ ಎಂಥ ಟ್ರೀಟ್ಮೆಂಟು ಕೆಲಸ ಮಾಡುತ್ತೆ ಭೂಮಿಕಾ. ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಂಡ್ರೆ ಅರ್ಧ ಯುದ್ಧ ಗೆದ್ದಾಗೆ. ಕಾನ್ಫಿಡೆಂಟ್ ಆಗಿರಿ. ದಯವಿಟ್ಟು ನೆಗೆಟಿವ್ ಯೋಚನೆಗಳನ್ನ ತೆಗೆದಾಕ್ಬಿಡಿ ಪ್ಲೀಸ್. ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ನೋವಾಗುತ್ತೆ ಅಂತ. ನೋವಾ? ಭೂಮಿಕಾ, ನನಗೆ ಗೊತ್ತಿರೋ ಹಾಗೆ ಈ ಜಗತ್ತಿನಲ್ಲಿ ಹೆಣ್ಣಿಗೆ ಬಹಳ ನೋವಾಗೋದು ಯಾವುದು ಗೊತ್ತಾ? ಹೆರಿಗೆ ನೋವು. ಒಟ್ಟಿಗೆ 10-20 ಮೂಳೆ ಮುರಿದಷ್ಟು ನೋವಾಗುತ್ತೆ. ಹಾಗಿದ್ರೂ ಒಂದು ಹೆಣ್ಣು ಇನ್ನೊಂದು ಜೀವಕ್ಕೆ ಜನ್ಮ ಕೊಡುತ್ತೆ. ಅರೆ, ನಿಮ್ಮ ಕೈಲಾಗತ್ತೆ ಭೂಮಿಕಾ, ಆಗತ್ತೆ ಅಂತ ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ಳಿ. ನೋಡ್ತಾ ಇರಿ, ನಿಮ್ಮ ದೇಹ ಸಾಥ್ ಕೊಡುತ್ತೆ. ಅಲ್ಲ ಭೂಮಿಕಾ, ಹೆರಿಗೆ ನೋವನ್ನೇ ಅನುಭವಿಸಿ 2 ಮುದ್ದಾದ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರ. ಅದ್ರ ಮುಂದೆ ಇದು ಯಾವ್ದು ಹೇಳಿ ಅಲ್ವಾ? ಬಿ ಬ್ರೇವ್, ಬಿ ಕಾನ್ಫಿಡೆಂಟ್. ನೆಗೆಟಿವ್ ಯೋಚನೆಗಳನ್ನ ದಯವಿಟ್ಟು ನಾನು ಹೇಳಿದ್ನಲ್ಲ, ನಿಮ್ಮ ಮನಸ್ಸಿನಿಂದ ದೂರ ಇಟ್ಬಿಡಿ. ನೋಡಿ, ಈ ಟ್ರೀಟ್ಮೆಂಟ್ನ ನೀವು ನಿಮಗೋಸ್ಕರ ಮಾತ್ರ ಮಾಡಿಸ್ಕೋತಾ ಇಲ್ಲ. ನಿಮ್ಮನ್ನು ಪ್ರೀತಿಸು, ನಿಮಗೋಸ್ಕರ ಬದುಕು, ನಿಮ್ಮನ್ನು ಚೆನ್ನಾಗಿ ನೋಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಅವ್ರಿಗೋಸ್ಕರ ಧೈರ್ಯವಾಗಿರಿ. ನೋಡಿ, ನೀವಿಡೋ ಪ್ರತಿ ಹೆಜ್ಜೆನೂ ನಾನು ಹೆಜ್ಜೆ ಇಡ್ತೀನಿ. ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಧೈರ್ಯವಾಗಿರಿ.